ಚಿತ್ತಾಪುರದ ಪಥ ಸಂಚಲನಕ್ಕೆ ಕ್ರೈಸ್ತರ ಬೆಂಬಲವಿಲ್ಲ. ಕ್ರೈಸ್ತ ಮಹಾಸಭಾ ಘೋಷಣೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ಆರ್ಎಸ್ಎಸ್, ಭೀಮ್ ಆರ್ಮಿ ಇತರೆ ಸಂಘಟನೆಗಳು ಪಥ ಸಂಚಲನ ನಡೆಸುತ್ತಿರುವ ದಿನವೇ ಕ್ರೈಸ್ತ ಸಂಘಟನೆಯೊಂದು ವಾಕ್ ಪ್ರಾರ್ಥನಾ ಕೋರಿರುವುದು ಸರಿಯಲ್ಲ. ಹಾಗಾದಲ್ಲಿ ಸಮಾಜದಲ್ಲಿ ತಪ್ಪು ಸಂದೇಶ ರವಾನೆಯಾಗುತ್ತದೆ. ಹಾಗಾಗಿ ಇದಕ್ಕೆ ಇಡೀ ಕ್ರೈಸ್ತ ಸಮುದಾಯದ ಬೆಂಬಲ ಇಲ್ಲ ಎಂದು ಬೆಂಗಳೂರಿನಲ್ಲಿಯೇ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಸಂಸ್ಥಾಪಕ ಅಧ್ಯಕ್ಷ ಪ್ರಜ್ವಲ್ ಸ್ವಾಮಿ ಬಿಬಿ ನ್ಯೂಸ್ಗೆ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಎಂಟಿಎಸ್ ಕಾಲೋನಿಯಲ್ಲಿರುವ ಅವರ ಪ್ರಧಾನ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಮಾಹಿತಿಯನ್ನು ನೀಡಿದರು. ಕ್ರೈಸ್ತ ಸಮುದಾಯದವರು ಶಾಂತಿ ಪ್ರಿಯರು. ಅಂತಹದರಲ್ಲಿ ಆರ್ಎಸ್ಎಸ್ ಇತರೆ ಸಂಘಟನೆಗಳ ಸಂಘರ್ಷ ನಡುವೆ ನಮ್ಮ ಧರ್ಮವನ್ನು ಪ್ರವೇಶ ಮಾಡಿದರೆ ಸಮಾಜಕ್ಕೆ ನಮ್ಮ ಬಗ್ಗೆ ತಪ್ಪು ಕಲ್ಪನೆ ಮೂಡುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕ್ರೈಸ್ತ ಬಾಂಧವರು ಚಿತ್ತಾಪುರ ಪಥ ಸಂಚಲನದಲ್ಲಿ ಭಾಗವಹಿಸುವುದಿಲ್ಲ ಎಂದು ಅಖಿಲ ಭಾರತ ಕ್ರೈಸ್ತ ಮಹಾಸಭಾದ ಯುವ ಘಟಕದ ಅಧ್ಯಕ್ಷ ರಾಬರ್ಟ್ ಕ್ಲೇವ್ ತಿಳಿಸಿದ್ದಾರೆ. ಎಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೂ ಹಾಗೂ ನಮ್ಮ ಸಹೋದರರಾದಂತಹ ನಮ್ಮ ಸಂಘಟನೆ ಉಪಾಧ್ಯಕ್ಷರಾದಂತಹ ಈ ಯೂತ್ ಪ್ರೆಸಿಡೆಂಟ್ ಆದಂಥ ರಾಬರ್ಟ್ ಕ್ಲೇವ್ ಅವರಿಗೂ, ಆಮೇಲೆ ನಮ್ಮ ಚರ್ಚ್ ಫಾದರ್ ಇಲ್ಲಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಚರ್ಚ್ ಫಾದರ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಫಾದರ್ ಅರುಳ್ ಅವರಿಗೂ, ಆಮೇಲೆ ನಮ್ಮ ಸಂಘಟನೆಯ ರಾಜ್ಯ ಮಟ್ಟದ ಉಪಾಧ್ಯಕ್ಷರಾದಂತಹ ನಮ್ಮ ಸಹೋದರ ಜೋಸ್ರವರಿಗೂ, ನಮ್ಮ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂತಹ ನಮ್ಮ ಜಾನ್ ಫ್ರಾನ್ಸಿಸ್ ರವರಿಗೂ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ನಾನು ಸ್ವಾಗತನ ಕೋರ್ತಾ, ಪ್ರಿಯರೇ, ಇವತ್ತು ಏನು ನಾವು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಇವತ್ತು ನಿಮಗೆಲ್ಲ ಗೊತ್ತೇ ಇದೆ, ಚಿತ್ತಾಪುರ ಏನು RSSನವರು ಮತ್ತು ಭೀಮ್ ಆರ್ಮಿಯವರು ಪಥಸಂಚಲನ ಮಾಡಬೇಕಂತ ಹೇಳಿ ಅವು ಎರಡೂ ಸಂಘಟನೆಗಳು ಮತ್ತು ಇನ್ನಿತರ ದಲಿತ ಪರ ಸಂಘಟನೆಗಳು ಅಲ್ಲಿ DC ಅವರಿಗೆ ಮತ್ತು ಅಲ್ಲಿರುವಂಥ ಅಧಿಕಾರಿಗಳಿಗೆ ಅವರು ಪರ್ಮಿಷನಿಗೆ ಅವರು ಮನವಿನ ಸಲ್ಲಿಸಿದ್ದಾರೆ. ಅಲ್ಲಿ ಹೈಕೋರ್ಟಲ್ಲಿ ಕೂಡ ಅದನ್ನು ತಡೆಯಾಜ್ಞೆ ತಗೊಂಬಂದಿತ್ತು ಮತ್ತು ಅದನ್ನು ಇದು ಕೊಟ್ಟಿದ್ದಾರೆ, ಮೋಸ್ಟ್ಲಿ ಅಂದ್ಕೊಳ್ತೀನಿ ನಾನು, ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ಕೊಳ್ತೀನಿ ನಾನು. ಬಟ್ ಅಲ್ಲಿ ಒಂದು ಸಂಘರ್ಷದ ವಾತಾವರಣ ಅಲ್ಲಿ ನಡೀತಾ ಇರುವಂಥ ಹಿನ್ನೆಲೆ ಒಳಗಡೆ ಇವಾಗ ಇಲ್ಲಿ ನಮ್ಮ ಕ್ರೈಸ್ತರಾದಂಥ ನಾವು ಶಾಂತಿ ಪ್ರಿಯರು. ನಾವು ನಿಮಗೆಲ್ಲ ಗೊತ್ತಿದೆ, ಈ ಭಾರತದಲ್ಲಿ ನಾವು ಎಲ್ಲೂ ಸಹ, ಭಾರತ ಮಾತ್ರ ಅಲ್ಲ, ಇಡೀ ಎಲ್ಲ ವಿಶ್ವದಲ್ಲೂ ನಾವು ಕ್ರೈಸ್ತರು ಶಾಂತಿ ಪ್ರಿಯರು. ನಾವು ಶಾಂತಿನ ಬಯಸ್ತೇವೆ. ಅದ್ರ ಜೊತೆಗೆ ನಾವು ಯಾವುದೇ ಒಂದು ಅಹಿತಕರ ಘಟನೆ ನಾವು ಮಾಡಲ್ಲ. ಇಂಥ ಸಂದರ್ಭದಲ್ಲಿ ಕೆಲವರು, ನಮ್ಮ ಸಮುದಾಯದ ಕೆಲವರು ಸಹೋದರರು ಅವರು ಇದಕ್ಕೆ ಈ ಒಂದು ಚಿತ್ತಾಪುರದಲ್ಲಿ ನಾವು ಸಹ ಪ್ರೇಯರ್ ವಾಕ್ ಮಾಡ್ತೀವಿ ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರೇಯರ್ ವಾಕ್ ಮಾಡ್ತೀವಿ ಮತ್ತು ಮನವಿನೂ ಅವರು ಸಲ್ಲಿಸಿದ್ದಾರೆ ಅಂತ ಹೇಳಿ ನನಗೊಂದು ಕೆಲವು TV ಮಾಧ್ಯಮದಲ್ಲಿ ನಾನು ನೋಡಿದೆ, ಅದನ್ನು ಕೇಳಿದೆ ನಾನು. ಈ ಸಂದರ್ಭದಲ್ಲಿ ಇಲ್ಲಿ ಅವ್ರು ಏನು ಪ್ರೇಯರ್ ವಾಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಾವು ನಮ್ಮ ಒಂದು, ಯಾಕಂದರೆ ಅವ್ರ ವೈಯಕ್ತಿಕ ಅಭಿಪ್ರಾಯ, ಅದು ಅವ್ರು ವೈಯಕ್ತಿಕವಾಗಿ ಹೋಗಿ ಅವ್ರು ಕೊಟ್ಟಿದ್ದಾರೆ. ಬಟ್ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಇದನ್ನು ಸಂಪೂರ್ಣ ನಾವು ಅದನ್ನು ವಿರೋಧಿಸ್ತೇವೆ. ಮತ್ತು ಅದನ್ನು ಯಾವುದೇ ಕಾರಣಕ್ಕೂ ನಮ್ಮ ಎಲ್ಲ ಕ್ರೈಸ್ತ ಬಾಂಧವರು, ನನಗೆ ಬಹಳಷ್ಟು ಎಲ್ಲ ದೊಡ್ಡ ಫಾದರ್ಗಳು, ದೊಡ್ಡ ಲೀಡರ್ಸ್, ನಮ್ಮ ಸಮುದಾಯದ ನಾಯಕರುಗಳು, ನೀವೊಂದು ಪ್ರೆಸ್ ಮೀಟ್ ಮುಖಾಂತರವಾಗಿ ನೀವೊಂದು ಹೇಳಿಕೆ ಕೊಡಬೇಕು. ಇದು ಇಲ್ಲ ಅಂದರೆ ನಾಳೆ ಬೇರೆ ರೀತಿ ಒಳಗಡೆ ಗೊಂದಲಕ್ಕೆ ಕಾರಣ ಆಗುತ್ತೆ. ಆಮೇಲೆ ನಾವು ವಿರೋಧನ ನಾವು ಕಟ್ಕೊಳ್ಬೇಕಾಗುತ್ತೆ. ಆ ರೀತಿ ಒಳಗಡೆ ನೀವೊಂದು ಪತ್ರಿಕಾಗೋಷ್ಠಿ ನೀವು ಮಾಡಬೇಕು ಅಂತ ಹೇಳಿ ನನಗೆ ಅವರು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಈ ಸಂಘಟನೆಯಿಂದ ನಾವು ಏನು ಈ ಪತ್ರಿಕಾ ಒಂದು ಮಾಧ್ಯಮದ ಮುಖಾಂತರವಾಗಿ ನಾವು ಏನು ಹೇಳಲಿಕ್ಕೆ ನಾವು ಬಯಸ್ತೇವೆ ಅಂದರೆ, ಚಿತ್ತಾಪುರದಲ್ಲಿ ನಡೀತಾ ಇರ್ತಕ್ಕಂಥ ಆ ಒಂದು ಪಥಸಂಚಲನ, ಇದಕ್ಕೆ ನಮ್ಮ ಒಂದು ಬೆಂಬಲ ಇಲ್ಲ, ಕ್ರೈಸ್ತರ ಒಂದು ಬೆಂಬಲ ಇಲ್ಲ. ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಇದನ್ನು ನಾವು ಈ ಒಂದು
ಈ ಒಂದು ಅಲ್ಲಿ ನಡೀತಾ ಇರುವಂಥ ಆ ಒಂದು ಈ ಪಥಸಂಚಲನಕ್ಕೆ ನಮ್ಮ ಒಂದು ಬೆಂಬಲ ಇಲ್ಲ ಅಂತ ಹೇಳಿ ನಾವು ಈ ಮೂಲಕವಾಗಿ ಪತ್ರಿಕಾ ಮತ್ತು ಮಾಧ್ಯಮದ ಮೂಲಕವಾಗಿ ನಿಮಗೆ ನಾನು ತಿಳಿಸುವನಾಗಿದ್ದೇನೆ. ಥ್ಯಾಂಕ್ ಯು. ನಮ್ಮ ಯುವ ಘಟಕದ ಅಧ್ಯಕ್ಷರು ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ತೆ. ಅನ್ನೋದು ಬಂದು ನಿಜವಾಗ್ಲೂ ಒಂದು ಒಳ್ಳೆಯ ವಿಷಯನೇ, ಅದರಲ್ಲಿ ತಪ್ಪು ಏನಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಈ ಥರ ನಿಲುವುಗಳು ತಗೊಳ್ಳೋದು ಅದು ಸರಿಯಲ್ಲ ಅಂತ ನಮ್ಮ ಭಾವನೆ. ಯಾಕಂದರೆ ಎರಡು ಕಡೆ ಗರ್ಜನೆ ನಡೀತಾ ಇರುವಾಗ ಒಂದು ವೈಯಕ್ತಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಇದಕ್ಕಾಗಿ ನಾವು ಶಾಂತಿಪ್ರಿಯರಾಗಿ ಪ್ರಾರ್ಥನೆ ಮಾಡೋದು ಉತ್ತಮ. ಆದರೆ ಈ ಸಮಯದಲ್ಲಿ ಎರಡು ಕಡೆ ಎರಡು ಕುತಂತ್ರದಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಒಂದು ಗರ್ಜನೆ ನಡೀತಾ ಇರುವಾಗ ಮಧ್ಯದಲ್ಲಿ ಒಂದು ಕುರಿ ಹೋಗಿ ಸಂತಾನ ಮಾಡ್ತೀನಿ, ರಾಜಿ ಮಾಡ್ತೀನಿ, ಪ್ರೇಯರ್ ಮಾಡ್ತೀನಿ ಅನ್ನೋದು ಅದೆಷ್ಟು ಮಾತ್ರ ಸರಿ ಅಂತ ನಾವು ಆತ್ಮಲೋಕನೆ ಮಾಡ್ಕೋಬೇಕು. ಯಾಕಂದರೆ ನಮ್ಮ ದೇವರು ಬಂದು ನಾವು ಈಗಾಗಲೇ ನಾವು ಎಲ್ಲ ಕಡೆ ಬಂದು ಮತಾಂತರಿ ಅನ್ನೋ ಆರೋಪಗಳನ್ನು ಕಟ್ಟಿಕೊಂಡು ನಮ್ಮ ಮೇಲೆ ಭಾಳಷ್ಟು ದಾಳಿಗಳು ನಡೆದಿದೆ, ಭಾಳ ನೊಂದಿದ್ದೀವಿ. ನಾವು ಪ್ರೇಯರ್ ಮಾಡೋದು ಅನ್ನೋದು ಉತ್ತಮ ರೀತಿಯಲ್ಲ ಒಳ್ಳೆಯ ವಿಷಯ. ಆದರೆ ಬಂದು ಯಾವುದೇ ಒಂದು ಇದನ್ನು ಯಾರೂ ಕೂಡ ಬಂದು ಬೇರೆ ದುರುದ್ದೇಶದಲ್ಲಿ ಇವರು ಈ ಥರ ಮಾಡೋದು ಸರಿಯಲ್ಲ. ಯಾಕಂದರೆ ಕ್ರೈಸ್ತರ ಧಾರ್ಮಿಕ ಹಕ್ಕುಗಳು ಇರಲಿ, ಕ್ರೈಸ್ತರ ಒಂದು ಕಾರ್ಯ ಇರಲಿ, ಯಾರು ಕೂಡ ಬಂದು ಅನ್ನೋದನ್ನು ವೈಯಕ್ತಿಕ ಜೀವನಕ್ಕಾಗಿನೋ, ವೈಯಕ್ತಿಕ ಲಾಭಕ್ಕಾಗಿನೋ, ರಾಜಕೀಯ ಲಾಭಕ್ಕಾಗಿ ಬಳಸೋದು ಅದು ಯಾವುದೇ ರೀತಿಯಲ್ಲಿ ಸರಿ ಇಲ್ಲ ಅನ್ನೋದು ನಮ್ಮ ಇದು. ಯಾಕಂದರೆ ಈಗಾಗಲೇ ನಾವು ಕ್ರೈಸ್ತರು ಅಲ್ಪಸಂಖ್ಯೆದಲ್ಲಿ ಕೂಡ ಭಾಳ ಅಲ್ಪಸಂಖ್ಯೆದಾಗ ಇದ್ದೀವಿ. ಹಾಗಾಗಿ ಇದು ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ಇನ್ನು ಮುಂದಿನದಲ್ಲೇ ದೇಶ ಮಟ್ಟದಲ್ಲಿ ಇದು ಗರ್ಜನೆ ಬಂದು ನಾವು ಯಾವುದೋ ಒಂದು ಪಥಸಂಚಲನ ಮಾಡ್ತೀವಿ ಅಂತ ಇವರು ಒಂದು ಕಡೆ ಇಲ್ಲ ಅಂತ ಹೇಳಿ ಅದು ಯಾವುದಕ್ಕಾಗಿನೋ ವೈಯಕ್ತಿಕವಾಗಿ ಇದನ್ನೋ ಧಾರ್ಮಿಕ ಧಕ್ಕೆ ಆಗಿದ್ದಕ್ಕಾಗಿ ಅವ್ರದ್ದು ಒಂದು ಸಮಸ್ಯೆಗಳು ನಡೆಯುವಾಗ ಇಲ್ಲಿ ಮಧ್ಯದಲ್ಲಿ ನಾವು ಯಾವ ಲೆಕ್ಕಕ್ಕೆ ಇಲ್ದಿರ ನಾವು ಅಲ್ಪಸಂಖ್ಯೆದಲ್ಲೂ ಕೂಡ ಅಲ್ಪಸಂಖ್ಯೆದಾಗಿರುವ ನಾವು ಇಲ್ಲಿ ಹೋಗಿ ಮಧ್ಯಂತರಿ ಮಾಡ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ ಅನ್ನೋದು ಎಷ್ಟು ಮಾತ್ರ ಸರಿ ಅಂತ ನಾವು ಯೋಚನೆ ಮಾಡಬೇಕು. ಯಾಕಂದರೆ ಸಹೋದರನಿಗೆ ಇರಲಿ, ಯಾರೋ ಕೂಡ ಇರಲಿ, ಇಂಥದ್ದು ನಿಲುವುಗಳನ್ನ ಬಂದು ನಾವು ಖಂಡಿತವಾಗಿ ಇದನ್ನು ನಾವು ಬೆಂಬಲಿಸೋದಿಲ್ಲ. ಯಾಕಂದರೆ ಇದು ಮಾಡೋದು ಸರಿಯಲ್ಲ. ಯಾಕಂದರೆ ಎಲ್ಲೋ ಒಂದು ಹೋಗಿ ಇಬ್ಬರದು ಗಲಾಟಿಗೆ ಮೂರನೇವನ್ನ ಲಾಭ ಅನ್ನೋ ಥರ ಯಾರೋ ಮಧ್ಯದಲ್ಲಿ ಹೋಗಿ ಇದು ಹೋದರೆ ನೋಡಿ, ಈಗ ಮಾಧ್ಯಮದಲ್ಲಿ ನಾನು ನೋಡಿದ್ರೆ ಕ್ರೈಸ್ತರ ಬೆಂಬಲ ಇದೆ ಅನ್ನುವಾಗ ಕ್ರೈಸ್ತರ ಅನ್ನೋದು ಬಂದು ವಿಶ್ವದ ಸೊತ್ತು. ಅದು ಕ್ರೈಸ್ತರ ಅನ್ನೋದು ಒಂದು ಕ್ರೈಸ್ತರನ ಪದ ಒಂದು ವಿಶ್ವಕ್ಕೆ ಅದು ಮಾದರಿ. ಅದು ಸೊ ಅದನ್ನು ಯಾರೋ ಒಬ್ಬರು ಎಲ್ಲೋ ಒಂದು ಕಡೆ ಅದಕ್ಕೆ ಧಕ್ಕೆ ತಕ್ಕಂಗೆ ಇಲ್ಲ, ಅದಕ್ಕೆ ಒಂದು ಕೆಟ್ಟ ಹೆಸರು ತಕ್ಕಂಗೆ ಇದ್ದಂಗಿದ್ರೆ ನಾವು ಕೂಡ ಅದು ಬಂದು ಅದಕ್ಕೆ ನಾವು ಉತ್ತರ ಕೊಡಬೇಕಾಗಿದೆ. ಯಾಕಂದರೆ ನಾವು ದೇವರಿಗೆ ಲೆಕ್ಕ ಕೊಡೋ ವ್ಯಕ್ತಿಯಾಗಿದೆ. ಹಾಗಾಗಿ ನನ್ನ ವೈಯಕ್ತಿಕವಾಗಿ ನಾನು ಮನವಿ ಏನು ಮಾಡ್ಕೊತೀನಿ ಅಂದರೆ ಎಲ್ರಿಗೂ ಕೂಡ ಕ್ರೈಸ್ತರು ಇಂಥ ವಿಷಯದಲ್ಲಿ ಭಾಳ ಸೂಕ್ಷ್ಮೆಯಾಗಿ ಯೋಚನೆ ಮಾಡಿ, ಎಲ್ಲೂ ಕೂಡ ರಾಜಕೀಯ ವಿಷಯಕ್ಕೆ, ವೈಯಕ್ತಿಕ ವಿಷಯಕ್ಕೆ ಎಲ್ಲೂ ಕೂಡ ಕ್ರೈಸ್ತರನ್ನ ಬಲಿ ಕೊಡಬೇಡಿ ಅಂತ ನಾನು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು. ಚಿತ್ತಾಪುರ ಮಾಡುವಂಥ ಒಂದು ಪಥಸಂಚಲನಕ್ಕೆ ಅಲ್ಲಿ ಯಾರಿಗಾರ ಮುಖಂಡರು ಮಾತಾಡಿದ್ದಾರೆ ಸರ್? ಇಲ್ಲಿ ಕೆಲವು ಮುಖಂಡರು ಅಂದರೆ ಕೆಲವರು ಮಾತ್ರ, ಒಬ್ಬರು ಮಾತ್ರ ಏನೋ ಹೋಗಿದ್ದಾರಂತೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ. ಅದು ಟಿ ವಿ ನೈನಲ್ಲಿ ಬಂದು ಒಬ್ಬರು ಏನೋ ಮಾತಾಡಿದ್ದಾರೆ, ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿ. ಅವರು ಯಾರ್ದು ನಮ್ಮ ಸಮುದಾಯದ ನಾಯಕರುಗಳಾಗಿರ್ಬೋದು, ಮುಖಂಡರುಗಳಿರ್ಬೋದು, ಆಮೇಲೆ ನಮ್ಮ ಸಮುದಾಯದ ಫಾದರ್ಸ್ಗಳಿರ್ಬೋದು, ಅವ್ರದ್ದು ಯಾರ್ದು ಸಹ ಅವ್ರದ್ದು ಸಲಹೆಗಳನ್ನ ತಗೊಂಡೇ ಇವರು ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕೆ ನಮ್ಮ ಒಂದು ವಿರೋಧ ಇದೆ. ಇದರಲ್ಲಿ ಇನ್ನೊಂದು ವಿಷಯ ಏನಂದರೆ ನೋಡಿ, ಸರ್ಕಾರಕ್ಕೆ ನಾವು ಯಾವತ್ತೂ ಸರ್ಕಾರದ ಜೊತೆ ಇದ್ದು ಅವ್ರಿಗೆ ಕೈ ಜೋಡಿಸ್ಬೇಕು. ಈಗ ಪರ್ಮಿಷನ್ ಕೇಳಿದ್ದಾರೆ, ಒಂದು ಕಡೆ ಇವ್ರ ಪರ್ಮಿಷನ್, ಒಂದು ಕಡೆ ಅವ್ರ ಕಡೆ ಪರ್ಮಿಷನ್, ಒಂದು ಕಡೆ ಈಗ ಕ್ರೈಸ್ತರು ಪರ್ಮಿಷನ್ ಕೇಳಿದ್ದಾರೆ. ಅಂದರೆ ಈಗ ಯಾವುದೋ ಒಂದು ಇದರಲ್ಲಿ ಇವ್ರಿಗೆ ಪರ್ಮಿಷನ್ ಕೊಟ್ಟರು, ನಾಳೆ ಗಲಾಟೆಗಳಾಯಿತು, ಸರ್ಕಾರ ಪೊಲೀಸವ್ರು ಕೂಡ ಎಷ್ಟು ಜನಕ್ಕೆ ಬಂದು ಭದ್ರತೆ ಕೊಡೋಕ್ಕಾಗ್ತದೆ, ಎಷ್ಟು ಜನನ ಕಂಟ್ರೋಲ್ ಮಾಡೋಕ್ಕಾಗ್ತದೆ? ಇಲ್ಲಿ ಮಧ್ಯದಲ್ಲಿ ಕ್ರೈಸ್ತರು ಶಾಂತಿ ಪ್ರಿಯರು ಅಂತ ಹೋಗಿ ಕೂತ್ಕೊಂಡು ಇಬ್ಬರು ಗಲಾಟೆದಲ್ಲಿ ಮಧ್ಯದಲ್ಲಿ ಇವ್ರು ಸಿಕ್ಕಾಕೊಂಡು ನಾಳೆ ನಮ್ಮ ಮೇಲೆ ಇದಾಯಿತು, ಹೊಡೆದ್ರು, ಮಾಡಿದ್ರು, ಇನ್ನೊಂದು ಅಂತ ಹೇಳಿದ್ರೆ ಅದನ್ನು ಬಂದು ಎಲ್ಲೋ ರಾಜಕೀಯ ವ್ಯಕ್ತಿಗಳು ಯಾರೋ ಬಂದನ್ನು ದಿಕ್ಕು ತಪ್ಪಿಸ್ಬಿಡ್ತಾರೆ, ಅದಕ್ಕೆ ಬೇರೆ ಒಂದು ರೂಪ ಒಂದು ಕಟ್ಬಿಡ್ತಾರೆ. ಅದಕ್ಕೆ ಕ್ರೈಸ್ತರು ಭಾಳ ಎಚ್ಚರಿಕೆಯಾಗಿ ಜಾಗ್ರತೆಯಾಗಿ ಇರಬೇಕು. ಇಂಥ ವಿಷಯಗಳಿಗೆ ನಾವು ಹೋಗಬಾರ್ದು. ನಾವು ಬಂದು ಪ್ರಾರ್ಥನೆ ಮಾಡಿ ಕೊಠಡಿಗಳಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಬೋದು. ಈ ಸಂದರ್ಭದಲ್ಲಿ ಈ ಥರ ನಡೀತಾರೋ ಒತ್ತಿ ಉರಿತಾ ಇರುವಾಗ ಉರಿ ತುಂಬಿಸೋ ಕೆಲಸ ಮಾಡೋ ಥರ ಹೋಗಿ ಮಧ್ಯದಲ್ಲಿ ಹೋಗಿ ನಾನು ಸಮಾಧಾನ ಮಾಡ್ತೀನಿ, ಪ್ರೇಯರ್ ಮಾಡ್ತೇನೆ ಅನ್ನೋದು ಅದು ಸರಿಯಲ್ಲ ಇಂಥ ಸಮಯದಲ್ಲಿ ಅಂತ ಹೇಳೋಕ್ಕೆ. ಯಾಕಂದರೆ ನಾವು ಕೂಡ ಬಂದು ಪೊಲೀಸವರ ಪರಿಸ್ಥಿತಿ, ಸರ್ಕಾರ ಪರಿಸ್ಥಿತಿ, ಅವರ ನಿಲುವುಗಳನ್ನ ಯೋಚನೆ ಮಾಡಿ, ಇವರು ಈಗಾಗಲೇ ಅವ್ರ ಪಾಪ ಭಾಳ ತಲೆ ಕೆಡಿಸ್ಕೊಂಡಿರ್ತಾರೆ, ಎಷ್ಟು ಜನಕ್ಕೆ ರಕ್ಷಣೆ ಕೊಡಬೇಕು, ಏನು ಮಾಡಬೇಕಂತ ಮಧ್ಯದಲ್ಲಿ ಹೋಗಿ ನಾವು ಪರ್ಮಿಷನ್ ಕೊಡಿ ಅಂತ ಕೇಳಿದ್ರೆ ಎಷ್ಟು ಮಾತ್ರ ಸರಿ ಹೇಳಿ? ಈಗಾಗಲೇ ಉತ್ತಿ ಉರಿತಾ ಇರೋದ್ರಲ್ಲಿ ನಾವು ಎಷ್ಟು ದೂರ ಇದ್ದು ಅದನ್ನು ಯಾವ ರೀತಿಯಲ್ಲಿ ಅದನ್ನು ಸಮಾಧಾನ ಮಾಡಿಸ್ಬೇಕು, ಯಾವ ರೀತಿಯಲ್ಲಿ ಇದು ಮಾಡಬೇಕಂತ ಯೋಚನೆ ಮಾಡಬೇಕು. ಮಧ್ಯದಲ್ಲಿ ಹೋಗಿ ನಾವು ಮಾಡೋದು ಸರಿ ಇಲ್ಲ ಅನ್ನೋಂಥ ನಮ್ಮ ಇದು.
ಈಗ ಹೇಳಿಕೆ ಕೊಟ್ಟವ್ರ ಜೊತೆ ಮಾತಾಡಿದ್ದೀರಾ ನೀವು ಯಾರಾದರೂ? ಸರ್ ಅವ್ರು ನಮ್ಮನ್ನು ಸಂಪರ್ಕ ಮಾಡಿಲ್ಲ. ನಾವು ಟಿ ವಿ ಮಾಧ್ಯಮದಲ್ಲಿ ನೋಡಿದ್ದೀವಿ. ನಾವು ಏನು ಮಾಡಿದೆ, ಟಿ ವಿ ಮಾಧ್ಯಮದ ಮುಖಾಂತರನೇ ಇದನ್ನು ಬಹಿರಂಗವಾಗಿ ಕೇಳೋದ್ ಬದಲು ನೀವೇ ಒಂದ್ಸರಿ ಮಾತಾಡಿ ಇಬ್ರು ಅವರು ನೀವು ಕೂತ್ಕೊಂಡೆ ಒಂದು ಇಲ್ಲ, ಖಂಡಿತವಾಗಿ ಮಾತಾಡ್ತೀವಿ ನಾವು. ಯಾಕಂದ್ರೆ ಸಹೋದರ ಅವರು ಈಗ ಮಾಧ್ಯಮದಲ್ಲಿ ಬಂದಿದೆಯಲ್ಲ, ಮಾಧ್ಯಮದಲ್ಲಿ ಬಂದ್ಮೇಲೆ ಮಾಧ್ಯಮದಿಂದ ಸ್ವಲ್ಪ ಉತ್ತರ ಕೊಡ್ಬೇಕಲ್ಲ. ಯಾಕಂದ್ರೆ ಸಾರ್ವಜನಿಕರಿಗೆ ಒಂದು ತಪ್ಪಾದ ಮಾಹಿತಿ ಹೋಗ್ಬಾರ್ದಲ್ವಾ. ಆಲ್ರೆಡಿ ಮಾಧ್ಯಮದಲ್ಲಿ ಬಂದಿಲ್ಲ ಅಂದ್ರೆ ವೈಯಕ್ತಿಕವಾಗಿ ಕರೆದಿ ನಾವು ಮಾತಾಡ್ತೀವಿ, ಈಗಲೂ ಮಾತಾಡ್ತೀವಿ ನಮ್ಮ ಸಹೋದರನೇ. ಮಾಧ್ಯಮದಲ್ಲಿ ತಪ್ಪು ಸಂದೇಶ ಹೋಗಬಾರ್ದು, ಇದನ್ನ ನಾವು ಇಲ್ಲಿನ ಅದನ್ನ ನಾವು ನಮ್ಮೊಳಗಡೆ ನಾವು ತಿದ್ದುಪಡಿ ಮಾಡ್ಕೊಂತೀವಿ ಅಂತ ಹೇಳಿ ನಾವು ಸಾರ್ವಜನಿಕರಾಗಿ ನಾವು ಇದನ್ನ ಸಂಘಟನೆ ಅವ್ರ ಸಂಘಟನೆ ನನಗೆ ಯಾವುದಾದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಅಲ್ಲಿ ಅಂದರೆ ಅವರು ಬಂದು ಕ್ರೈಸ್ತ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾಗಿದ್ದಾರೆ. ಈಗ ಅವರು ರಾಜ್ಯ ಸರ್ಕಾರದಲ್ಲಿ ಒಂದು ಉಪಾಧ್ಯಕ್ಷರಾಗಿಬಿಟ್ಟು ಏಕಪಕ್ಷೀಯ ನಿರ್ಧಾರ ತಗೊಳ್ಳೋದು ಒಳ್ಳೆಯದಲ್ಲ. ಅವರು ಎಲ್ಲರದ್ದು ಸಲಹೆ ತಗೊಳ್ಬೇಕು. ಯಾಕಂದರೆ ನಾರ್ಮಲ್ ಪರ್ಸನ್ ಬೇರೆ, ಇವರು ಸಮುದಾಯದಲ್ಲಿ ಒಂದು ಸರ್ಕಾರದಲ್ಲಿರುವಂಥ ವ್ಯಕ್ತಿ ಬೇರೆ. ಅದ್ರ ಜೊತೆಗೆ ಇವಾಗ ಟಿ ವಿ ನೈನಲ್ಲಿ ಕಾಮೆಂಟ್ಸ್ಗಳೆಲ್ಲ ಬಂದಿದೆ, ಸುಮಾರೆಲ್ಲ ಕೆಟ್ಟಗಳ ಕಾಮೆಂಟ್ಸ್ ಎಲ್ಲ ಬಂದಿದೆ. ಬರೀ ನೋಡೋಣ ನೀವೆಲ್ಲ ಮತಾಂತರ ಮಾಡೋರು, ನೀವೆಲ್ಲ ಹಾಗೆ. ಬಟ್ ಇದೆಲ್ಲ ಏನಾಗಿದೆ, ಈಗ ನಮ್ಮ ಸಮುದಾಯದವರು ನಾವು ಮನೆ ಬಿಟ್ಟರೆ ಕೆಲಸ ಬಿಟ್ಟರೆ ಚರ್ಚು. ಯಾಕಂದರೆ ಯಾವುದೇ ಸ್ಟೇಷನ್ ಹೋದ್ರೂ ನಮ್ಮ ಒಂದು ಕೇಸಸ್ಗಳು ನಾವು ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ನಾವು ಕಾಣಿಸ್ಕೊಳ್ಳೋದು 0.0% ಇದೆ. ನಮ್ಮದು ಎಲ್ಲೂ ಆ ರೀತಿ ಒಳಗೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಮೋಸ ಮಾಡೋದಿರ್ಬೋದು, ದೌರ್ಜನ್ಯ ಮಾಡೋದಿರ್ಬೋದು, ಈ ರೌಡಿಸಮ್ ಮಾಡೋದಿರ್ಬೋದು, ಆಮೇಲೆ ಬೇರೆ ರೀತಿಯ ಈ ಅಹಿತಕರ ಘಟನೆಗಳಿಗೆ ನಾವು ಯಾವತ್ತೂ ಅದಕ್ಕೆ ಸಪೋರ್ಟ್ ಮಾಡಲ್ಲ, ಅದಕ್ಕೆ ಹೋಗೋದು ಇಲ್ಲ ನಾವು. ಯಾಕೆಂದರೆ ಅವರು ನಿಮ್ಮ ಕ್ರೈಸ್ತ ನಿಗಮಕ್ಕೆ ಉಪಾಧ್ಯಕ್ಷ ಮಾಡಿರ್ತಾರೆ, ಅವರು ಜವಾಬ್ದಾರಿಯುತವಾದಂತಹ ಒಂದು ಸ್ಥಾನದಲ್ಲಿದ್ದಾರೆ. ಹೌದು. ಹಾಗಾಗಿ ನೀವೇ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರನ್ನೇ ಕೂರಿಸ್ಕೊಂಡು ಪ್ರೆಸ್ ಮೀಟ್ ಮಾಡಿಸ್ಬೋದಲ್ಲ. ಯಾಕೆ ಈ ಥರ ಮಾಡಿದಿರಿ ಅಂತ ನೀವು ಒಂದು 5-6 ಸಂಘಟನೆಗಳೋಗಿ. ಈಗ ಅವ್ರನ್ನ ಯಾವತ್ತೂ ನಾವು ಕೂರಿಸ್ಕೊಂಡು ಪ್ರೆಸ್ ಮೀಟ್ ಮಾಡೋಣ, ನಮಗೆ ಅವ್ರು ಯಾವಾಗಲೂ ಸಿಗ್ತಾರೆ ನಮಗೆ. ಬಟ್ ಇದು ಸಂದೇಶ ಬೇಗ ಹೋಗಬೇಕು, ಅಲ್ಲಿ ಬೇರೆ ರೀತಿ ಒಳಗಡೆ ಇನ್ನೊಂದು ರೂಪ ಪಡ್ಕೊಳ್ಬಾರ್ದಲ್ಲ. ಯಾಕೆಂದ್ರೆ ಟೈಮ್ ಇಲ್ಲ. ಅದಕ್ಕೋಸ್ಕರ ಇದು ತುರ್ತಾಗಿ ನಾವು ಪ್ರೆಸ್ ಮೀಟ್ನ ನಾವು ಕರೆದಿರೋದು. ಒಂದು ವಿಷಯ, ಇನ್ನೊಂದು ಈ ಪದ ಬಳಸಬಾರ್ದು ನಾನು, ಆದರೂ ಕೂಡ ಇನ್ನು ಅನಿವಾರ್ಯಲ್ಲಿ ಹೇಳ್ತಾ ಇದ್ದೀನಿ. ನಾವು ಚಿಕ್ಕ ವಯಸ್ಸಿಂದ ಕೇಳಿದಾಗಿರಲಿ, ನಾವು ನೋಡಿದಾಗಿರಲಿ, ಒಂದು ನಾವು ಯೋಚನೆ ಮಾಡ್ತೀವಿ, ಹಿಂದೂ ಮುಸ್ಲಿಂ ಗಲಾಟೆ ಅಂತ ಕೇಳಿದ್ದೀವಿ. ಎಲ್ಲಾದರೂ ಹಿಂದೂ ಕ್ರಿಶ್ಚಿಯನ್ ಅಂತ ಗಲಾಟೆ ಅಂತ ಕೇಳಿದ್ದೀವ? ಎಲ್ಲಾದರೂ ಮುಸ್ಲಿಂ ಕ್ರಿಶ್ಚಿಯನ್ ಗಲಾಟೆ ಅಂತ ಕೇಳಿದ್ದೀವ? ಎಲ್ಲೂ ಕೂಡ ಇಲ್ಲ. ಇಂಥ ಸಂದರ್ಭಗಳಿಗೆ ನಾವು ಅವಕಾಶ ಕೊಟ್ಟು ಎಲ್ಲೂ ಕೂಡ ನಮ್ಮನ್ನು ಬಲಿಪಶು ಮಾಡಿಸಿ ಈ ಒಂದು ಆರೋಪಕ್ಕೆ ನಾವು ಇದಾಗಬಾರ್ದು ಅನ್ನೋ ಒಂದು ಸುದ್ದಿಗೋಷ್ಠಿಯಲ್ಲಿ ಫಾದರ್ ಅರುಳ್, ಫ್ರಾಂಕ್ಲಿನ್ ಜೋಸ್, ಜಾನ್ ಫ್ರಾನ್ಸಿಸ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.